ರಕ್ಷೆಯಾಗಲಿ ಮುಂದೆ ಸರ್ವಪದಕ್ಕೆ. ಯಕ್ಷಮಂಗಳವಿದ್ದಗಿ ಪ್ರಶಸ್ತಿಯು ನಿಮಗೆ ರಕ್ಷೆಯಾಗಲಿ ಮುಂದೆ ಸರ್ವಪದಕ್ಕೆ. ಅಕ್ಷಿಯಲ್ದದ ದೇವ ಶಿಕ್ಷಿಸದೆ ತಾಕಾವ, ಅಕ್ಷಿಯಲ್ದದ ದೇವ ಶಿಕ್ಷಿಸದೆ ತಾಕಾವ. ಸುಕ್ಷೇಮದ ಬಾಳು ಇರಲಿ ಯಶಕೆ, ಸುಕ್ಷೇಮದ ಬಾಳು ಇರಲಿ ಯಶಕೆ, ಇರಲಿ ಯಶಕೆ. ಶುಭವಾಗಲಿ ನಿತ್ಯ ಶುಭವಾಗಲಿ. ಒಂದು ಹೃದಯಸ್ಪರ್ಶಿಯಾದಂತಹ ಕಾರ್ಯಕ್ರಮ, ಅದರಲ್ಲಿ ಬಹುಮುಖ್ಯ ಅಂಗ ಅಂತ ಹೇಳುವಂಥ ಪ್ರಶಸ್ತಿ ಪ್ರದಾನ. ಆ ಕಾರ್ಯಕ್ರಮಕ್ಕೆ ಸಾಕ್ಷಿ ಹೇಳಿದ ನನ್ನ ಸಮ್ಮುಖದಲ್ಲಿರುವ ಎಲ್ಲ ಹಿರಿಯ ಕಿರಿಯರನ್ನು ಕೂಡ ಪ್ರೀತಿಯಿಂದ ನೆನಪು ಮಾಡಿಕೊಂಡು ನಮಸ್ಕರಿಸ್ತೇನೆ. ಸಾಧಾರಣವಾಗಿ ನನಗೆ ಪ್ರಾಯ 10 ತುಂಬಿದ ಕಾಲದಿಂದ ನಾನು ಯಕ್ಷಗಾನವನ್ನು ಆಸ್ವಾದಿಸ್ತಾ ಬಂದವನು. ಆ ಕಾಲದಲ್ಲಿ ಕೇಳುತ್ತಾ ಅರ್ಥದ ವ್ಯಾಪ್ತಿ, ಅರ್ಥದ ಆಳ, ಅರ್ಥದ ಹರವು ಇತ್ಯಾದಿಗಳ ಕುರಿತಾಗಿ ಕನಸು ಕಟ್ಟಿಕೊಂಡವನು. ಯಾವಾಗ ಯಕ್ಷಗಾನ ತಾಳಮದ್ದಳೆಯ ಕ್ಷೇತ್ರದಲ್ಲಿ ಅರ್ಥ ಹೇಳುವುದಕ್ಕೆ ನಾನು ಉಪಕ್ರಮಿಸಿದೆನೋ ಅಲ್ಲಿಂದೀಚೆಗೆ ಕೇಳುವುದು ನನ್ನಿಂದ ತಪ್ಪಿ ಹೋಯಿತು. ಅದು ಅತ್ಯಂತ ದೊಡ್ಡ ದುರಂತ, ಅತ್ಯಂತ ದೊಡ್ಡ ದೌರ್ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಶೇಣಿ, ಸಾಮಗರು, ತೆಕ್ಕಟ್ಟೆ ಮೊದಲಾದವರೆಲ್ಲ ಸೇರಿದ ವೇದಿಕೆಯಲ್ಲಿ ಅಸಂಖ್ಯ ಅದ್ಭುತವಾದ ರೋಮಾಂಚಕಾರಕವಾದ ಪ್ರಸಂಗ ಪ್ರಕರಣ ಅಂತಹದ್ದನ್ನು ಆಲಿಸಿದ ನನಗೆ ಅತ್ಯಂತ ಪ್ರೀತಿಯ ಕೆಲಸವಾದಂತಹ ಆ ಶ್ರೋತೃವಿನ ಕೆಲಸ ತಪ್ಪಿ ಹೋದಾಗ ಬಹಳ ನಿರಾಶೆ ಮೂಡಿದ್ದುಂಟು. ಅದು ದೊಡ್ಡ ನೋವಿನ ಸಂಗತಿ ಕೂಡ. ಒಳ್ಳೆಯ ಹೇಳುಗನಾಗುವುದಕ್ಕೆ ಅರ್ಹತೆ ಪಾತ್ರ ಸಿದ್ಧವಾಗುವುದು ಕೇಳುಗನಾಗುವುದರ ದ್ವಾರ. ಹಾಗಾಗಿ ಒಂದು ಸುದೀರ್ಘವಾಗಿ ಒಂದು 3-3.5 ದಶಕಗಳವರೆಗೆ ನಾನು ಹೇಳುತ್ತಾ ಹೋದೆ, ಅವ್ಯಾಹತವಾಗಿ ಆಡುತ್ತಾ ಹೋದೆ. ಉಳಿದವರದನ್ನು ಕೇಳುತ್ತಾ ಹೋದರು. ಅವರಿಗದು ತಟ್ಟಿದ ಬಗೆ, ಅವರಿಗೆ ಅದನ್ನು ಧ್ಯಾನಿಸುವುದಕ್ಕೆ ಅವಕಾಶವಾದ ಬಗೆ, ಅದನ್ನಿಟ್ಟುಕೊಂಡು ಅವರು ವಿಮರ್ಶೆ ಮಾಡ್ತಾ ಹೋದರು. ಹಾಗಾಗಿ ನನ್ನ ಒಳಗೊಂದು ಹುಸಿ ಭ್ರಾಂತು, ಅಥವಾ ನಾನೊಬ್ಬ ಒಳ್ಳೆಯ ಹೇಳುಗ ಎನ್ನುವಂಥ ಒಂದು ಪರಿಕಲ್ಪನೆ, ಅಥವಾ ನಾನೇ ಹೇಳುವುದರಲ್ಲಿ ಶ್ರೇಷ್ಠನೋ ಎನ್ನುವ ವ್ಯಸನ ಇತ್ಯಾದಿ ಮೂಡಿಕೊಳ್ಳುವುದಕ್ಕೂ ಆಸ್ಪದ ಇತ್ತು. ಆದರೆ ಒಳ್ಳೆಯ ಕೇಳುಗನಾಗುವ ಅನುಭವವನ್ನು ಹೊಂದಿಯೇ ನಾನು ಹೇಳುಗನಾಗುವುದಕ್ಕೆ ತೊಡಗಿದ ಕಾರಣದಿಂದ ಅಂತಹ ಯಾವುದೇ ಅಹಂಭಾವವೋ ಭ್ರಮೆಯೋ ಅಥವಾ ನಾನೇ ಹೆಚ್ಚೆಂಬ ಶ್ರೇಷ್ಠತೆಯ ವ್ಯಸನವೋ ನನ್ನನ್ನು ಎಡೆತಾಕಿಕೊಳ್ಳಿಲ್ಲ ಅಂತ ಹೇಳುವುದು ಅಭಿಮಾನದ ಸಂಗತಿ. ಹಾಗಾದರೆ ಒಂದು 3.5 ದಶಕದ ಮೇಲೆ ನಿರಂತರವಾಗಿ ಈಗಲೂ ಕೂಡ ಯಕ್ಷಗಾನದಲ್ಲಿ ಅರ್ಥ ಹೇಳುವ ನನಗೆ ಈ ದಿವಸ ಯಕ್ಷಮಂಗಲ ಪ್ರಶಸ್ತಿ ಸಿಗುವುದರ ದ್ವಾರ 2 ಪ್ರತ್ಯೇಕವಾದ ಪ್ರಯೋಜನಗಳಾದುದನ್ನು ನಾನು ಉಲ್ಲೇಖಿಸಲೇಬೇಕು. ಇಲ್ಲಿಯವರೆಗೆ ನನ್ನ ಕೇಳುಗನ ಸರಣಿ ತಪ್ಪಿಸಿಕೊಂಡಿದ್ದೆ, ಕೇಳುಗನ ಕ್ರಮಾಗತವಾದಂಥ ಪದ್ಧತಿ ತಪ್ಪಿಸಿಕೊಂಡಿದ್ದೆ. ಅದನ್ನು ಇವತ್ತು ಪ್ರೀತಿಯ ಡಾಕ್ಟರ್ ಪಿ ದಯಾನಂದ ಪೈ ಅವರ ಅದ್ಭುತವಾದ ವರ್ಚಸ್ವಿ ಮಾತುಗಳ ಮೂಲಕ ಮತ್ತೊಮ್ಮೆ ಕೇಳುಗನಾಗುವ ಭಾಗ್ಯ ನನಗೆ ಬಂತು. ಅದಕ್ಕಾಗಿ ನಾನು ಸಂಭ್ರಮಿಸ್ತೇನೆ, ಸಡಗರ ಉಲ್ಲಾಸಗಳನ್ನು ಹೊಂದುತ್ತೇನೆ. ಯಾಕಂದರೆ ಮಂತ್ರಮುಗ್ಧನಾಗಿ ನನ್ನ ಪ್ರೀತಿಯ ಆತ್ಮೀಯರಾದಂತಹ ಕೃಷ್ಣ ಪ್ರಕಾಶ ಉಳಿತಾಯರ ಜೊತೆಗೆ ಆಗಾಗ ಗುಸುಗುಸು ಹಂಚಿಕೊಳ್ಳುತ್ತಾ ಅವರ ಮಾತನ್ನು ಭಾಳ ತದೇಕ ಚಿತ್ತತೆಯಿಂದ ತಾದಾತ್ಮ್ಯತೆಯಿಂದ ನಾನು ಆಸ್ವಾದಿಸಿದೆ. ಎಷ್ಟು ಆಳವಾದಂಥ ಅನುಭವ ಹೆಪ್ಪುಗಟ್ಟಿದ ಮಾತುಗಳು, ಅದರ ಜೊತೆಗೆ ನಾವೆಲ್ಲ ಸಾಧಿಸಿದ್ದೇವೆ ಎನ್ನುವಂಥ ಭ್ರಮೆಯ ತುದಿಯಲ್ಲಿ ನಾವಿದ್ದೇವಲ್ಲ, ಆ ಭ್ರಮೆಯ ಆ ತುದಿಯಿಂದ ಕೆಳಗೆ ದೊಪ್ಪನೆ ಬೀಳುವ ಹಾಗೆ ಅವರು ಮಾಡಿದ್ದಾರೆ. ಉದಾರತೆ ಎನ್ನುವುದಕ್ಕೆ ಪರಿಪೂರ್ಣವಾದಂಥ ಪರಿಕಲ್ಪನೆ ಮೂರ್ತ ರೂಪವಾದರೆ ಸಾಕ್ಷಾತ್ಕರಣಗೊಂಡ ರೂಪ ಹೇಗೆ ಅಂತ ಹೇಳಿದರೆ ಅವರು ಅಂತ ನನಗೆ ಅರ್ಥ ಆಯಿತು. ಅವರ ಕುರಿತಾಗಿ ನಾನು ಆಡುವುದಿದ್ದರೆ ಎಷ್ಟೋ ಸಲ ನನ್ನ ಬಗ್ಗೆ ಬಹುಮುಖ ಪ್ರತಿಭಾವಂತ ಅಂತ ಆಡ್ತಾರೆ. ನಾನು ಅನೇಕರ ಬಗ್ಗೆ ಆಡಿದ್ದೇನೆ, ಇವರೊಬ್ಬ ಬಹುಮುಖ ಪ್ರತಿಭಾಶಾಲಿ. ಆ ಮಾತನ್ನು ನಾನು ಬೇಷರತ್ತು ಹಿಂದಕ್ಕೆ ತಗೊಂಡಿದ್ದೇನೆ. ನಿಜವಾದಂತಹ ಬಹುಮುಖ ಪ್ರತಿಭಾವಂತಿಕೆಗೆ ನನಗೆ ಹೆಗ್ಗುರುತು ಘನಸಾಕ್ಷಿ ಸಿಕ್ಕಿದ್ದು ಇವತ್ತು. ಒಳ್ಳೆಯ ಕ್ರೀಡಾಪಟು, ಸಾಂಸ್ಕೃತಿಕವಾದ ಆಸ್ವಾದಕ, ದಾನ ಮಾಡುವುದರಲ್ಲಿ ಎತ್ತಿದ ಕೈ, ಒಬ್ಬ ಕವಿ ಮನಸ್ಸಿನ ಒಳ್ಳೆಯ ವ್ಯಕ್ತಿಗಳನ್ನು ಪುರಸ್ಕಾರ ಮಾಡುವ ವಿಶಾಲವಾದಂಥ ಅಂತಃಕರಣ, ಅದೆಲ್ಲ ಮೇಳೈಸಿದ ಒಬ್ಬ ವ್ಯಕ್ತಿ. ದೈಹಿಕವಾದಂಥ ಅಶಕ್ತತೆ ಇದ್ದದ್ದು ಹೋದದ್ದು. ಪ್ರಾಯ ಆದಾಗ ಸಾಧಾರಣವಾಗಿ ನಾವು ಈ ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಾಮತೆ, ಕ್ಷೀಯತೆ, ನಶ್ಯತಿ ಈ 6 ವಿಕಾರ ಭೂಮಿಯ ಮೇಲೆ ಹುಟ್ಟಿದವರಿಗೆ ಉಂಟೇ ಉಂಟು. ಒಂದು ಅಸ್ತಿತ್ವವನ್ನು ಕಂಡ ಮೇಲೆ
ಕ್ಷೀಣವಾಗುತ್ತಾ ಕ್ಷಯಗೊಂಡ ಚಂದ್ರನ ಹಾಗೆ ಒಂದು ದಿನ ಬಿದ್ದು ಹೋಗುವುದು ನಿಶ್ಚಿತ. ಅದು ದೊಡ್ಡ ಸಂಗತಿಯಲ್ಲ. ಆದರೆ ಇಚ್ಛಾಕ್ರಿಯಾಗಿನಲ್ಲಿ ನಾನು ಯಕ್ಷಗಾನಕ್ಕಾಗಿ ಬೆವರು ಸುರಿಸಿದನೋ ಆ ಬೆವರಿನ ಒಂದೊಂದು ಕಣಕ್ಕೆ ಸಂದಾಯತವಾದಂತಹ ಒಂದು ಕೊಡುಗೆ ಸ್ವೀಕೃತಿ ಅಂತ ನಾನು ಭಾವಿಸ್ತೇನೆ. ಯಾರೆಲ್ಲ ಸಂಪಾಜೆಯಲ್ಲಿ ನನ್ನನ್ನು ಕಟ್ಟಿ ಬೆಳೆಸುವುದಕ್ಕೆ, ನನ್ನ ವ್ಯಕ್ತಿತ್ವ ಪರಿಪುಷ್ಟಗೊಳ್ಳುವುದಕ್ಕೆ ನನ್ನೊಳಗಿನ ಕಲಾವಿದನೊಬ್ಬ ಹೃದಯದ ಗೂಡಿನಿಂದ ಇಣುಕಿ ನೋಡುವವನು ಪರಿಪೂರ್ಣವಾದ ಶಾರೀರವನ್ನು ಹೊಂದಿ ಹೊರಗೆ ಸಾಕ್ಷಾತ್ಕಾರಗೊಳ್ಳುವ ಹಾಗೆ ಮಾಡಿದರೋ ಅವರ ಸಂಖ್ಯೆ ಅಪಾರವಾಗಿದೆ. ನನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವುದಾದರೆ ಅದೊಂದು ಘನವಾದ ವೈಭವೋಪೇತವಾದ ಸಾಂಸ್ಕೃತಿಕವಾದ ಮೆರವಣಿಗೆ. ಅದು ಸಂಪಾಜೆಯ ಹೆಮ್ಮೆಯ ಪಯಸ್ವಿನಿ ನದಿಯ ದಂಡೆಯಿಂದ ತೊಡಗಿ ಪುತ್ತೂರಿನ ಹೆಬ್ಬಾಗಿಲಿನವರೆಗೆ ಬಂದು ಆ ಬಳಿಕ ವಿದೇಶಗಳವರೆಗೆ ಹೋಗಿ ಆ ಬಳಿಕ ಎತ್ತರವಾದಂತಹ ಮುಂಬಯಿಯ ತುದಿಯಿಂದ ಚೆನ್ನೈಯ ಬುಡದವರೆಗೆ ವಿಸ್ತಾರವಾಗಿ ಅದು ವ್ಯಾಪಿಸಿಕೊಂಡಿದೆ. ಅದೆಲ್ಲವೂ ನನ್ನೊಬ್ಬನ ಕಾರಣದಿಂದ ರೂಪುಗೊಂಡದ್ದಲ್ಲ. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಲು ಬಾಳು ಎಂಬುದಿದು ಋಣದ ರತ್ನಗಣಿಯೋ. ನಾಡೋಜರಾದಂಥ GS ಶಿವರುದ್ರಪ್ಪನವರ ಈ ಮಾತು ಪದೇ ಫಲಕ್ಕಾಗಿ, ಒಂದು ಹಾಡಾಗಿ, ಒಂದು ರಿದಮ್ ಆಗಿ ನನ್ನ ಹೃದಯದ ಡವಡವದೊಳಗೆ ಸೇರಿಕೊಳ್ಳುತ್ತದೆ. 72 ಸಲ ನನ್ನ ಹೃದಯ ಆರೋಗ್ಯವಂತ ಅಂತ ಸೂಚಿಸುವುದಕ್ಕೆ ಬಡೀತದೆ. ನಾಳೆ ನಿಂತೋದ್ರೆ ನಾನು ಇರುವುದಿಲ್ಲ. ಆ 72ರ ಮೇಲೆ ಮತ್ತೆ 72 ಈ ಜನ್ಮಾಂತರದ ಋಣಾನುಸಂಬಂಧವನ್ನು ನಾನು ಹೇಳ್ತೇನೆ. ಯಾವ ಕಾರಣಕ್ಕೂ ನಾನೀಗ ಬೇರ್ಪಟ್ಟು ನಿಲ್ಲುವವನಲ್ಲ. ಹೋದಲ್ಲೆಲ್ಲ ಕೆಲವೊಮ್ಮೆ ಅವರು ಮುಸಲ್ಮಾನರಾದರೂ ಅರ್ಥ ಹೇಳ್ತಾರೆ ಅಂತ ಹೇಳುವುದನ್ನು ಆಡುವಾಗಲೂ ನಾನು ಅದನ್ನು ಸೋಸಿ ತೆಗೆದಿದ್ದೇನೆ, ಬಟ್ಟಿ ಇಳಿಸಿ ತೆಗೆದಿದ್ದೇನೆ. ಹಾಗೆ ಹೇಳುವಾಗಲೂ ನನ್ನ ಬಗ್ಗೆ ನೇತ್ಯಾತ್ಮಕವಾದ ಅಭಿಪ್ರಾಯ ಅಲ್ಲ. ಮುಸಲ್ಮಾನನಾದರೂ ಸಾಬನಾದರೂ ಅರ್ಥ ಹೇಳ್ತಾನೆ ಅಂತ ಹೇಳುವಾಗ ಅಲ್ಲಿದ್ದದ್ದು ಅನರ್ಘ್ಯವಾದ ಪ್ರೀತಿ ಮಾತ್ರ. ಆ ಪ್ರೀತಿಯನ್ನು ಅವರು ಅಭಿವ್ಯಕ್ತಿಸುವ ಸ್ವರೂಪ ಹಾಗೆ. ಅವ ಅದಾದರೂ ಮಾಡ್ತಾನಲ್ಲ ಅಂತ ಹೇಳುವಲ್ಲಿ ಇದ್ದದ್ದು ಧನಾತ್ಮಕವಾಗಿ ನನ್ನ ಸ್ವೀಕರಣೆಗೆ ಸಿಕ್ಕಿದ್ದು ಪ್ರೀತಿ ಮಾತ್ರ. ಮೊದಲೆಲ್ಲ ನಾವು ಲೆಕ್ಕ ಹಾಕುವಾಗ ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ಪುದುಚೇರಿ, ಆ ಬಳಿಕ ಏಷ್ಯಾ, ಇದರಲ್ಲಿ ಗುಂಪಿಗೆ ಸಂಬಂಧಪಟ್ಟದ ಪದವನ್ನು ಬೇರೆ ಮಾಡಿ ಅಂತ ನಮಗೆ ಪರೀಕ್ಷೆ ಮಾಡ್ತಿದ್ರು. ಏಷ್ಯಾವನ್ನು ನಾವು ಹೊರಗೆ ಹಾಕ್ತಿದ್ದೆವು, ಯಾಕೆಂದರೆ ಉಳಿದದ್ದೆಲ್ಲ ರಾಜ್ಯ. ಹಾಗೆ ಈಗ ತೆಕ್ಕಟ್ಟೆ, ರಾಮದಾಸ ಮಗ, ಶೇಣಿ, ಪ್ರಭಾಕರ ಜೋಶಿ, ಜಬ್ಬಾರು ಸಮ ಅಂತ ಹೇಳುವಾಗ ಗುಂಪಿಗಾಗದ ಶಬ್ದ ಅಲ್ಲ ಜಬ್ಬಾರು ಸಮ. ಜಬ್ಬಾರು ಸಮನು ಗುಂಪಿಯೊಳಗೆ ಸೇರಿಕೊಳ್ತಾನೆ. ಹಾಗಾಗಿ ಈ ತಾದಾತ್ಮ್ಯತೆ, ಈ ಅನನ್ಯವಾದಂಥ ಒಂದು ಎಳೆ, ಅದು ಭರತ ವರ್ಷದ ಭವ್ಯವಾದಂಥ ಸಂಬಂಧದ ಎಳೆ ಅಂತ ನಾನು ಭಾವಿಸ್ತೇನೆ. ಅದನ್ನೇ ನಾನು ಮೊದಲು ಆಡಿದ್ದು. ಯಾಕೆಂದರೆ ಕಲೆ ಎನ್ನುವುದು ಸಂಸ್ಕಾರವನ್ನು ಕೊಟ್ಟ ಹಾಗೆ ಸ್ನೇಹ ಸೇತುವನ್ನು ಕಟ್ಟುವುದಕ್ಕೆ ಸಾಧ್ಯ ಆಗುತ್ತದೆ. ಹೃದಯದಿಂದ ಹೃದಯಕ್ಕೆ ಬೆಸುಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಮನೋರಂಜನೆಯನ್ನು ಮಾತ್ರ ಕೊಡುವುದಲ್ಲ, ನೊಂದಂಥ ಬೆಂದಂಥ ತಪ್ತವಾದ ಮನಸ್ಸನ್ನು ತಲ್ಲಣಿಸದಿರು ಕಂಡ್ಯ ಅಂತ ಹೇಳಿ, ತಾಳು ಮನವೇ ಅಂತೇಳಿ ಸಮಾಧಾನ ಮಾಡುವುದಲ್ಲ, ಅದು ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುತ್ತದೆ. ರಾಮ ಕಟ್ಟಿದ ಸೇತುವೆಯು ಹಾಗೆ. ಕೇವಲ ದುಷ್ಟನಾದ ರಾವಣನನ್ನು ಕೊಲ್ಲುವುದರ ಮೂಲಕ ದುಷ್ಟವಧೆಯ ಪ್ರತಿನಿಧಿತ್ವದಿಂದ ಸೇತುವೆ ಮಾತ್ರ ಕಟ್ಟಿದ್ದಲ್ಲ, ವಿಭೀಷಣನಂಥ ಶಿಷ್ಟನನ್ನು ಉದ್ಧರಿಸುವುದಕ್ಕೂ ಕಾರಣವಾದ ಸೇತುವೆ. ಹಾಗಾಗಿ ಅದು ರಾಮನ ಸೇತುವೆ, ರಾವಣ ಭಂಜಕ ಸೂತ್ರದ ಸೇತುವೆ ಮಾತ್ರ ಅಲ್ಲ, ವಿಭೀಷಣ ಎನ್ನುವವನ ಜೊತೆಗಿನ ಪ್ರಪತ್ತಿ ಸಹಯೋಗದ ಸ್ನೇಹ ಸೇತು ಹೌದು. ಆ ಕಾರಣದಿಂದ ಹೃದಯದಿಂದ ಹೃದಯಕ್ಕೆ ಸ್ನೇಹ ಸೇತು ಎನ್ನುವುದು ನಿರ್ಮಾಣವಾದರೆ ಒಂದು ವಿಕಸನಶೀಲವಾದಂಥ ಸಮಾಜಕ್ಕೆ ಒಂದು ಬಹುಬಾಹುಳ್ಯದ ಸಂದೇಶವಾಗಿ ಅದು ಸಿಕ್ಕಿದರೆ, ಒಟ್ಟು ಸಮಗ್ರವಾದಂತಹ ಸಮುದಾಯದ ಏಕೈಕ ಮಿಳಿತಕ್ಕೆ ಅದು ಕಾರಣ ಆದರೆ ಆ ಕಲಾವಿದ ಎನ್ನುವವನು ಸಾರ್ಥಕ್ಯವನ್ನು ಹೊಂದುತ್ತಾನೆ. ಇವತ್ತು ನಾನು ಚಿನ್ನಪ್ಪ ಗೌಡ್ರಿಗೆ ಅಂತೇಳಿ ನಮಸ್ಕಾರ ಮಾಡಿ ಹೇಳಲಿಕ್ಕಿಲ್ಲ, ಧನಂಜಯರಿಗೆ ಅಂತ ನಮಸ್ಕಾರ ಮಾಡಿ ಹೇಳಲಿಕ್ಕಿಲ್ಲ. ಈ ರಂಗ ಅಧ್ಯಯನಕ್ಕಾಗಿ ತನ್ನನ್ನು ತಾನು ನಿರ್ಮಾಣ ಮಾಡಿಕೊಂಡಿರುವ ಕೇಂದ್ರ, ಅರ್ಥಾತ್ ಈ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೆಲೆಗೊಂಡ ನಹಿಜ್ಞಾನೇನ ಸದೃಶಂ ಎನ್ನುವ ಫಲಕದ ಕೆಳಗೆ ಯಾವ ವಿಶಿಷ್ಟವಾದಂಥ ಶಿಕ್ಷಣದ ಉತ್ಕ್ರಾಂತಿಗಾಗಿ ಟೊಂಕ ಕಟ್ಟಿ ನಿಂತಿದೆಯೋ, ಮುಂದೆ ಹೇಗೆ ಅಂತ ಗೊತ್ತಿಲ್ಲ. ಒಂದಂತೆಲ್ಲ ಬಂದ ಮೇಲೆ ಇನ್ನು ಪಾಠ ಇರ್ತದೋ ಪದವಿ ಇರ್ತದೋ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾವೆಲ್ಲ ಅದೃಷ್ಟಶಾಲಿಗಳು, ಅರ್ಧಂಬರ್ಧ ಕಲ್ತರೂ ಒಂದು ಶಾಲೆಯಲ್ಲಿ ಕಲ್ತಿದ್ದೇವೆ ಅಂತ ಸಮಾಧಾನ. ಮುಂದಿನವರಿಗೆ ಅರ್ಧಂಬರ್ಧ ಕಲಿಯುವ ಅವಕಾಶ ಬರಲಿಕ್ಕಿಲ್ಲ. ಯಾಕೆಂದರೆ A1 ಬಂದ ಮೇಲೆ ಅದೇ A1, ಆಮೇಲೆ ನಾವೆಲ್ಲ 2ಗೆ ಬಂದು ಬಿದ್ದು ಹೋಗ್ತದೆ. ಆ ಕಾರಣದಿಂದ ಮುಂದಿನ ಕಾಲದಲ್ಲಿ ಇದು ಇರ್ತದೋ ಇಲ್ವೋ ಅಂತ ಗೊತ್ತಿಲ್ಲ, ಭವಿಷ್ಯವನ್ನು ಬಿಟ್ಟು ಬಿಡುವ ನಮ್ಮ ಎಣಿಕೆಗೆ ಬರುವುದಿಲ್ಲ. ಒಂದು ಶಿಕ್ಷಣ ಸಂಸ್ಥೆ ವಿಕಸನಶೀಲವಾದ ನಿಲುಮೆಯನ್ನಿಟ್ಟುಕೊಂಡು ಸಮಗ್ರವಾದಂಥ ಸಾಂಸ್ಕೃತಿಕ ಉತ್ಕರ್ಷೆಯನ್ನೇ ಧ್ಯಾನ ಮಾಡಿಕೊಂಡು ಇಂತಹದ್ದೊಂದು ಕಟ್ಟೋಣವನ್ನು ಒಳಗಿನಿಂದ ಮಾಡಿದೆ ಅಲ್ಲ, ಅದಕ್ಕಾಗಿ ನಾನು ಎಲ್ಲರನ್ನು ಅಭಿನಂದಿಸ್ತೇನೆ. ಮತ್ತೆ ಕೋಟಿ ಸಂಖ್ಯೆಯಲ್ಲಿ ಅನುದಾನದ ಭರಪೂರ ಮಳೆಯನ್ನು ಸುರಿಸುತ್ತಿರುವಂತಹ
ಆ ದಯಾನಂದ ಪೈಗಳಿಗೆ 100ರ ಮೇಲೆ ಒಂದು 25-30 ವರ್ಷ ಆಯುಸ್ಸು ಇರಲಿ ಅಂತ ಹಾರೈಸಿ ನಿಮ್ಮೆಲ್ಲರ ಸಮಕ್ಷದಲ್ಲಿ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಹಾರ್ದವಾದ ಮನಸ್ಸಿನಿಂದ ಮತ್ತು ಈ ಹಿಂದಿಗಿಂತ ಎಲ್ಲ ಹೆಚ್ಚು ಧನ್ಯತೆಯಿಂದ ಮತ್ತು ಸಾರ್ಥಕತೆಯಿಂದ ನಿಮಗೆ ಪೊಡಮಾಡುತ್ತಾ ಇದನ್ನು ಸ್ವೀಕರಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ.